ವಿನಾಶಕನಾದ ವಿನಾಯಕನಿಗೆ ನಮಸ್ಕರಿಸುತ್ತಾ, ನಾಟ್ಯಾಧಿಪತಿಯಾದ ನಟರಾಜನಿಗೆ ಕೈ ಮುಗಿಯುತ್ತಾ, ಗುರುಗಳ ಪಾದಗಳಿಗೆ ವಂದಿಸುತ್ತಾ, 90 ತುಂಬಿದ ಹರ್ಷ ನೃತ್ಯೋತ್ಸವ ನಾಟ್ಯ ಮೋಹನ ನವೋತ್ಸವ ನೃತ್ಯ ಸರಣಿ 26ರ ಕಾರ್ಯಕ್ರಮಕ್ಕೆ ಕಲಾಭಿಮಾನಿಗಳೆಲ್ಲರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾಟ್ಯ ನಿಕೇತನ ಕೊಲ್ಯ ಸಂಸ್ಥೆಯ ಹಿರಿಯ ಶಿಷ್ಯೆಯಾಗಿರುವ ವಿದುಷಿ ವಿನುತಾ ಪ್ರವೀಣ್ ಗಟ್ಟಿ, ಉಪನ್ಯಾಸಕಿ, ಸರಕಾರಿ ಪ್ರಥಮ ದರ್ಜೆ ಕಾಲೇಜು ವಾಮನಪದವು ಹಾಗೂ ಇವರ ಸುಪುತ್ರಿ ಕುಮಾರಿ ಪ್ರಾಪ್ತ ಗಟ್ಟಿ ಇವರ ನೃತ್ಯ ಪ್ರದರ್ಶನವನ್ನು ನೋಡಲಿದ್ದೀರಿ. ತಮಸೋ ಮಾ ಜ್ಯೋತಿರ್ಗಮಯ ಎಂಬುವುದು ನಮ್ಮ ದೈನಂದಿನ ಪ್ರಾರ್ಥನೆ. ಕತ್ತಲಿಂದ ಬೆಳಕಿನೆಡೆಗೆ, ಅಜ್ಞಾನದಿಂದ ಸುಜ್ಞಾನದೆಡೆಗೆ ನಾವೆಲ್ಲರೂ ಸಾಗಬೇಕು. ಅಂತಹ ದೀಪ ಪ್ರಜ್ವಲನೆಯ ಮೂಲಕ ಇದೀಗ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಿದ್ದೇವೆ. ಪ್ರೀತಿಯ ಗುರುಗಳಾದ ಶಾಂತಲಾ ಪ್ರಶಸ್ತಿ ವಿಜೇತರು, ರಾಜ್ಯ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರು, ಕರ್ನಾಟಕ ಕಲಾ ತಿಲಕ ನಾಟ್ಯಾಚಾರ್ಯ ಶ್ರೀ ಉಳ್ಳಾಳ್ ಮೋಹನ್ ಕುಮಾರ್ ಇವರು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹಾಗೆಯೇ ಇಂದಿನ ಈ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿರುವ ವಿದ್ಯಾಲಕ್ಷ್ಮಿ ಪಿ ಶೆಟ್ಟಿ, ಉಪಪ್ರಾಂಶುಪಾಲರು, ಸ್ವಸ್ತಿಕ್ ನ್ಯಾಷನಲ್ ಬಿಸ್ನೆಸ್ ಸ್ಕೂಲ್, ಉರ್ವ ಸ್ಟೋರ್, ಮಂಗಳೂರು ಇವರು ಕೂಡ ಜೊತೆಯಾಗಬೇಕೆಂದು ಕೇಳಿಕೊಳ್ಳುತ್ತೇನೆ. ಹಾಗೆಯೇ ನಾಟ್ಯ ನಿಕೇತನ ಕೊಲ್ಯ ಇದರ ನಿರ್ದೇಶಕಿಯಾಗಿರುವ ಕರ್ನಾಟಕ ಕಲಶ್ರೀ ಪುರಸ್ಕೃತೆ, ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತೆ, ವೀರರಾಣಿ ಅಬ್ಬಕ್ಕ ಪ್ರಶಸ್ತಿ ವಿಜೇತೆ ವಿದುಷಿ ರಾಜಶ್ರೀ ಉಳ್ಳಾಳ್ ಇವರು ಭಾಗಿಯಾಗಬೇಕೆಂದು ಕೇಳಿಕೊಳ್ಳುತ್ತೇನೆ. ಹಾಗೆಯೇ ಶ್ರೀಯುತ ಪ್ರವೀಣ್ ಗಟ್ಟಿ, ಉದ್ಯಮಿ ಹಾಗೂ ಅಧ್ಯಕ್ಷರು, ಶ್ರೀ ಕೊಡಮನಿತ್ತಾಯ ಬ್ರಹ್ಮ ಬೈದರ್ಕಳ ಗರಡಿ ಬಂಟ್ವಾಳ ಇವರು, ಹಾಗೆ ವಿದುಷಿ ವಿನುತಾ ಪ್ರವೀಣ್ ಗಟ್ಟಿ ಇವರು ಜೊತೆಯಾಗಬೇಕೆಂದು ಕೇಳಿಕೊಳ್ಳುತ್ತೇನೆ. ಇದೀಗ ಸುಮಧುರ ಕಂಠದ ಪ್ರಾರ್ಥನೆ ಹಾಗೂ ದೀಪ ಪ್ರಜ್ವಲನೆಯ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಾಗಿ ಕುಮಾರಿ ಅದ್ವಿತಿ ಶೆಟ್ಟಿ ಇವರಲ್ಲಿಯೂ ಕೇಳಿಕೊಳ್ಳುತ್ತೇನೆ. ಜಯ ಗಣೇಶ ಪಾಹಿ ಮಾಂ, ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ರಕ್ಷ ಮಾಂ, ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ಪಾಹಿ ಮಾಂ, ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ರಕ್ಷ ಮಾಂ. ಮುರಾಕರಾತ್ಮ ಮೋದಕಂ ಸದಾ ವಿಮುಕ್ತಿ ಸಾಧಕಂ ಫಲಾದರಾವತಂ ಸಕಂ ವಿನಾಶಿ ಲೋಕರಕ್ಷಕಂ ಅನಾಯಕೈಕನಾಯಕಂ ವಿನಾಶಿತೈಪದೈತ್ಯಕಂ ನತಾಶುಭಾಶುನಾಶಕಂ ನಮಾಮಿ तं ವಿನಾಯಕಂ. ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ಪಾಹಿ ಮಾಂ, ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ರಕ್ಷ ಮಾಂ, ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ಪಾಹಿ ಮಾಂ, ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ರಕ್ಷ ಮಾಂ. ನತೇತರಾತಿ ಭೀಕರಂ ನವೋದಿತಾರ್ಕಭಾಸ್ವರಂ ನಮತ್ಸುನಾರಿ ನಿಜ್ಜರಂ ನತಾಧಿಕಾಪದುರ್ಮರಂ ಸುರೇಶ್ವರಂ ನಿಧೀಶ್ವರಂ ಗಜೇಶ್ವರಂ ಗಣೇಶ್ವರಂ ಮಹೇಶ್ವರಂ ತಮಾಶ್ರಯೇ ಪರಾತ್ಮರಂ ನಿನಂತರಂ. ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ಪಾಹಿ ಮಾಂ, ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ರಕ್ಷ ಮಾಂ, ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ರಕ್ಷ ಮಾಂ.
ಕಲಾಭಿಮಾನಿಗಳೇ, ಮೊದಲಿಗೆ ಗಣೇಶ ಸ್ತುತಿಯೊಂದಿಗೆ ನಟರಾಜನಿಗೆ ಪುಷ್ಪಾರ್ಚನೆ ಮಾಡಲಿದ್ದಾರೆ ವಿದುಷಿ ವಿನುತಾ ಪ್ರವೀಣ್ ಗಟ್ಟಿ. ಮುಂದಕ್ಕೆ ನಮ್ಮ ನೃತ್ಯ ಬಂಧದ ಕ್ಲಿಷ್ಟವಾದ ನೃತ್ಯ ವರ್ಣ.
ಇದರ ಕೆಲವು ಆಯ್ದ ಭಾಗಗಳನ್ನು ನಿಮ್ಮ ಮುಂದೆ ಮಾಡಿ ತೋರಿಸಲಿದ್ದಾರೆ ಕುಮಾರಿ ಪ್ರಾಪ್ತ ಗಟ್ಟಿ. ಕುಮಾರಿ ಪ್ರಾಪ್ತ ಗಟ್ಟಿ ಇವರ ಒಂದು ಕಿರುಪರಿಚಯ. ಇವರು ಶ್ರೀಯುತ ಪ್ರವೀಣ್ ಗಟ್ಟಿ ಹಾಗೂ ಶ್ರೀಮತಿ ವಿದುಷಿ ಪ್ರವೀಣ್ ಗಟ್ಟಿ ಇವರ ಸುಪುತ್ರಿ. ಇವರು ಪ್ರಸ್ತುತ ಸಹ್ಯಾದ್ರಿ ಇಂಜಿನಿಯರಿಂಗ್ ಕಾಲೇಜ್ ಪ್ರಥಮ ವರ್ಷದ ವ್ಯಾಸಂಗವನ್ನು ಮಾಡುತ್ತಿದ್ದಾರೆ ಹಾಗೂ ಭರತನಾಟ್ಯ ಪ್ರೀ ವಿದ್ವತ್ ಪರೀಕ್ಷೆಯ ಸಿದ್ಧತೆಯನ್ನು ಮಾಡುತ್ತಿದ್ದಾರೆ. ಇದೀಗ ಕುಮಾರಿ ಪ್ರಾಪ್ತ ಗಟ್ಟಿ ಇವರಿಂದ ಭೈರವಿ ರಾಗ ಆದಿತಾಳದ ವರ್ಣ ನಿಮ್ಮ ಮುಂದೆ. Ra
ಇವತ್ತಿನ ನೃತ್ಯ ಪ್ರಸ್ತುತಿ ನೀಡಿರುವ ವಿದುಷಿ ವಿನುತಾ ಪ್ರವೀಣ್ ಗಟ್ಟಿ ಇವರದೊಂದು ಕಿರು ಪರಿಚಯ ನಿಮ್ಮ ಮುಂದೆ. ವಿದುಷಿ ವಿನುತಾ ಪ್ರವೀಣ್ ಗಟ್ಟಿ ಬಾಲಕೃಷ್ಣ ಗಟ್ಟಿ ಹಾಗೂ ವೀಣಾ ದಂಪತಿಗಳ ಪುತ್ರಿ. ಇವರು ತನ್ನ 13ನೇ ವಯಸ್ಸಿನಲ್ಲಿ ಕರ್ನಾಟಕ ಕಲಾ ತಿಲಕ, ಶಾಂತಲಾ ಪ್ರಶಸ್ತಿ ವಿಜೇತರು, ರಾಜ್ಯೋತ್ಸವ ಪುರಸ್ಕೃತರು ಶ್ರೀ ಉಳ್ಳಾಲ್ ಮೋಹನ್ ಕುಮಾರ್ ಹಾಗೂ ಇವರ ಸುಪುತ್ರಿ ಕರ್ನಾಟಕ ಕಲಶ್ರೀ, ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತೆ, ವೀರರಾಣಿ ಅಬ್ಬಕ್ಕ ಪ್ರಶಸ್ತಿ ಪುರಸ್ಕೃತೆ ವಿದುಷಿ ರಾಧಶ್ರೀ ಉಳ್ಳಾಲ್ ಇವರಲ್ಲಿ ನೃತ್ಯಾಭ್ಯಾಸ ನಡೆಸಿ ಕರ್ನಾಟಕ ಪ್ರೌಢ ಶಿಕ್ಷಣ ಮಂಡಳಿ ನಡೆಸಿದ ಭರತನಾಟ್ಯ ಜೂನಿಯರ್, ಸೀನಿಯರ್ ಹಾಗೂ ವಿದ್ವತ್ ಪರೀಕ್ಷೆಯಲ್ಲಿ ಉನ್ನತ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿರುತ್ತಾರೆ. ಇವರು ತಮ್ಮ ಗುರುಗಳ ನಿರ್ದೇಶನದಲ್ಲಿ ಹಲವಾರು ಕಡೆ ನೃತ್ಯ ಪ್ರದರ್ಶನಗಳನ್ನು ನೀಡುವುದರ ಜೊತೆಗೆ ಎಲ್ಲರ ಪ್ರಶಂಸೆಗೂ ಪಾತ್ರರಾಗಿದ್ದಾರೆ. ಇವರು ದೇಶದ ನಾನಾ ಕಡೆಯಲ್ಲಿ ಮಾತ್ರವಲ್ಲದೆ ವಿದೇಶದಲ್ಲಿಯೂ ನೃತ್ಯ ಪ್ರದರ್ಶನ ನೀಡಿರುವ ಹೆಗ್ಗಳಿಕೆ ಇವರದು. ಇವರು ಎಂ.ಕಾಂ ಪದವೀಧರೆಯಾಗಿದ್ದು ಕಳೆದ 18 ವರ್ಷಗಳಿಂದ ವಾಣಿಜ್ಯ ಶಾಸ್ತ್ರ ವಿಭಾಗದ ಉಪನ್ಯಾಸಕಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಪ್ರಸ್ತುತ ಇವರು ಸಿದ್ದಕಟ್ಟೆಯಲ್ಲಿ ನಾಟ್ಯ ನಿಕೇತನ ಶಾಖೆಯನ್ನು ತೆರೆದು ಹಲವಾರು ವಿದ್ಯಾರ್ಥಿಗಳಿಗೆ ನೃತ್ಯಾಭ್ಯಾಸ ಮಾಡಿಸುತ್ತಿದ್ದಾರೆ. ಜೊತೆಗೆ ಸರಕಾರಿ ಪ್ರಥಮ ದರ್ಜೆ ಕಾಲೇಜು ವಾಮದಪದವು ಇಲ್ಲಿ ವಾಣಿಜ್ಯ ಶಾಸ್ತ್ರ ಹಾಗೂ ನಿರ್ವಹಣಾ ಶಾಸ್ತ್ರದ ಉಪನ್ಯಾಸಕಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರ ಜೀವನದ ಅತಿ ದೊಡ್ಡ ಪ್ರೇರಣಾ ಶಕ್ತಿ ಇವರ ಪತಿಯಾದ ಶ್ರೀಯುತ ಪ್ರವೀಣ್ ಗಟ್ಟಿ. ಶ್ರೀಮತಿ ವಿನುತಾ ಪ್ರವೀಣ್ ಗಟ್ಟಿ ತಮ್ಮ ಪತಿ, ಪುತ್ರಿ ಪ್ರಾಪ್ತ ಹಾಗೂ ಪುತ್ರ ಪ್ರತ್ಯುಷ್ನೊಂದಿಗೆ ಬಹಳ ಸುಂದರವಾದ ಜೀವನ ನಡೆಸುತ್ತಾ ಬಂದಿರುತ್ತಾರೆ. ಇವರಿಗೆ ನಟರಾಜ ಇನ್ನಷ್ಟು ನೆಮ್ಮದಿಯ ಜೀವನ ಸಾಗಿಸಲು ಶಕ್ತಿಯನ್ನು ಕೊಡಲಿ ಎಂದು ಪ್ರಾರ್ಥಿಸುತ್ತೇನೆ. ಕಲಾಭಿಮಾನಿಗಳೇ, ಮುಂದಿನ ಹಾಗೂ ಕೊನೆಯ ಪ್ರಸ್ತುತಿ ಶಿವಸ್ತುತಿ. ಅಮ್ಮ ಮಗಳು ಒಟ್ಟಾಗಿ ಸೇರಿ ಈ ನೃತ್ಯವನ್ನು ತಮ್ಮೆಲ್ಲರ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ ಹಾಗೂ ಇದು ಇವರ ಪ್ರಪ್ರಥಮ ಬಾರಿ ಇಬ್ಬರು ಒಟ್ಟಿಗೆ ನೃತ್ಯ ಪ್ರದರ್ಶಿಸುತ್ತಿದ್ದಾರೆ.
ஆனந்த தாண்டவமும் ஆனந்தம் பரமானந்தம் ஆனந்தம் பரமானந்தம் ஐயனாடும் தாண்டவ தரிசனம் ஆனந்தம் பரமானந்தம் ஐயனாடும் தாண்டவ தரிசனம் ஆனந்தம் பரமானந்தம் ஐயனாடும் தாண்டவ தரிசனம் புலியாடையும் தரித்து சடைமுடி தரித்து புலியாடையும் தரித்து ஆனந்தம் பரமானந்தம் ஐயனாடும் தாண்டவ தரிசனம் ஆனந்தம் பரமானந்தம் நம சிவாய நம சிவாய ಮುಂದಕ್ಕೆ ಸಭಾ ಕಾರ್ಯಕ್ರಮ ಚೇತನ ರಿಜಿಸ್ಟರ್ಡ್ ಕೊಲ್ಯ ಕೋಟೆಕಾರು ಮಂಗಳೂರು 90 ತುಂಬಿದ ಹರ್ಷ ನೃತ್ಯ ವರ್ಷ ನಾಟ್ಯ ಮೋಹನ ನವೋತ್ಸವ ನೃತ್ಯ ಸರಣಿ 26 ಇದರ ಸಭಾ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಮೊದಲಿಗೆ ಪ್ರೀತಿಯ ಗುರುಗಳಾದ ಶಾಂತಲಾ ಪ್ರಶಸ್ತಿ ವಿಜೇತರು, ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರು, ಕರ್ನಾಟಕ ಕಲಾ ತಿಲಕ ನಾಟ್ಯಾಚಾರ್ಯರಾದ ಶ್ರೀ ಉಳ್ಳಾಲ್ ಮೋಹನ್ ಕುಮಾರ್ ಇವರನ್ನು ಈ ಸಭಾ ಕಾರ್ಯಕ್ರಮಕ್ಕೆ ಗೌರವದಿಂದ ಸ್ವಾಗತಿಸುತ್ತೇನೆ. ಹಾಗೆಯೇ ಇಂದಿನ ಈ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿರುವ ಶ್ರೀಮತಿ ವಿದ್ಯಾಲಕ್ಷ್ಮಿ ಪಿ ಶೆಟ್ಟಿ, ಉಪ ಪ್ರಾಂಶುಪಾಲರು, ಸ್ವಸ್ತಿಕ ನ್ಯಾಷನಲ್ ಬಿಸಿನೆಸ್ ಸ್ಕೂಲ್ ಉರ್ವಾ ಸ್ಟೋರ್ ಮಂಗಳೂರು ಇವರನ್ನು ನಾವು ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇವೆ. ಹಾಗೆಯೇ
ನಾಟ್ಯ ನಿಕೇತನ ರಿಜಿಸ್ಟರ್ ಕೊಲ್ಯ ಇದರ ನಿರ್ದೇಶಕಿಯಾಗಿರುವ ಕರ್ನಾಟಕ ಕಲಾಶ್ರೀ ಪುರಸ್ಕೃತೆ, ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತೆ, ವೀರರಾಣಿ ಅಬ್ಬಕ್ಕ ಪ್ರಶಸ್ತಿ ವಿಜೇತೆ ವಿದುಷಿ ರಾಜಶ್ರೀ ಉಳ್ಳಾಳ್ ಇವರಿಗೂ ಆದರದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಹಾಗೆಯೇ ನಮ್ಮೊಂದಿಗೆ ಇಂದು ಸೇರಿರುವ ಶ್ರೀಯುತ ಪ್ರವೀಣ್ ಗಟ್ಟಿ, ಉದ್ಯಮಿ ಹಾಗೂ ಅಧ್ಯಕ್ಷರು, ಶ್ರೀ ಕೊಡಮನಿತ್ತಾಯ ಬ್ರಹ್ಮ ಬೈದರ್ಕಳ ಗರಡಿ ಬಂಟ್ವಾಳ ಇವರಿಗೂ ಪ್ರೀತಿಯ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ಎಲ್ಲ ಕಲಾಭಿಮಾನಿ ಬಂಧುಗಳಿಗೂ ನಾನು ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಇಂದಿನ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ನಮ್ಮ ಜೊತೆ ಇರುವ ಶ್ರೀಮತಿ ವಿದ್ಯಾಲಕ್ಷ್ಮಿ ಪಿ ಶೆಟ್ಟಿ ಇವರು ಈ ಸಂದರ್ಭದಲ್ಲಿ ಒಂದೆರಡು ಮಾತುಗಳನ್ನಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ವೇದಿಕೆಯಲ್ಲಿರುವಂತಹ ಗುರುವರಿಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂತಹ ಕಲಾವಿದರೇ ಹಾಗೂ ಕಲಾಭಿಮಾನಿಗಳೇ, ನಿಮಗೆಲ್ಲರಿಗೂ ಶುಭ ಸಂಜೆಯ ಶುಭ ನಮನಗಳು. ಇಂದು ಈ ವೇದಿಕೆಯಲ್ಲಿ ನನಗೆ ಕರೆದು ನನಗೆ ವೇದಿಕೆಯನ್ನು ಹಂಚಿಕೊಳ್ಳಲು ಅವಕಾಶವನ್ನು ನೀಡಿದ ಎಲ್ಲರಿಗೂ ಪ್ರಪ್ರಥಮವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಯಾಕಂತೇಳಿದರೆ ಇಂಥ ಗುರುಗಳೊಂದಿಗೆ ವೇದಿಕೆಯನ್ನು ಹಂಚಿಕೊಳ್ಳುವುದೆಂದರೆ ಇದೊಂದು ಸೌಭಾಗ್ಯವೇ ಸರಿ. ನಾವಿಲ್ಲಿ 1 ಗಂಟೆಗಳ ಕಾಲ ವಿನುತಾ ಮತ್ತು ಅವರ ಮಗಳು ಮಾಡಿದಂತಹ ನೃತ್ಯವನ್ನು ನೋಡಿದೆವು, ಮನಸಾರೆ ಮೆಚ್ಚಿಕೊಂಡೆವು. ಹಾಗಂತ ಮನಸ್ಸಿಗೆ ಮುದವನ್ನು ನೀಡಿತು. ಹಾಗಂತ ಹೇಳಿದರೆ ನೃತ್ಯ ಎಂಬುದು ಕೇವಲ ಒಂದು ಮನೋರಂಜನೆಯ ಆಟಿಕೆಯಲ್ಲ, ಅಥವಾ ಅದೊಂದು ಮನೋರಂಜನೆ ಮಾತ್ರ ಅಲ್ಲ. ಇದು ನನ್ನ ಒಂದು ಮನದಾಳದ ಮಾತು. ಯಾಕಂತ ಹೇಳಿದರೆ ಈ ನೃತ್ಯದಿಂದ ನಮಗೆ ಏನೆಲ್ಲ ಸಿಗ್ತದೆ? ನೃತ್ಯದಿಂದ ನಮಗೆ ಶಿಸ್ತು, ಸಂಸ್ಕೃತಿ ಹಾಗೂ ಭಕ್ತಿ, ಈ 3 ಅಂಶಗಳನ್ನು ನಾವು ಪ್ರಖರವಾಗಿ ಕಲಿತುಕೊಂಡು ಬರ್ತೇವೆ. ಇದರಿಂದಲೇ ನಮ್ಮ ವಿದ್ಯಾಭ್ಯಾಸವು ಉನ್ನತ ಮಟ್ಟಕ್ಕೆ ಇರ್ತದೆ. ನಾವಿಲ್ಲಿ ನೋಡ್ಬೋದು, ಯಾರೆಲ್ಲ ಒಂದು ನೃತ್ಯಾಭ್ಯಾಸವನ್ನು ಮಾಡ್ತಾರೆ ಅವರೆಲ್ಲರೂ ಇವತ್ತು ಉನ್ನತ ಮಟ್ಟದಲ್ಲೇ ಇರುವವರಾಗಿರ್ತಾರೆ. ಯಾಕಂತ ಹೇಳಿದರೆ ಅವರಿಗೆ ಅಲ್ಲಿ ಶಿಸ್ತು ಸಿಗ್ತದೆ, ಸಂಸ್ಕೃತಿ ಸಿಗ್ತದೆ, ಭಕ್ತಿ ಸಿಗ್ತದೆ. ಈ 3ರಿಂದ ಮಾತ್ರ ಅವರಿವತ್ತು ಉನ್ನತ ಮಟ್ಟಕ್ಕೆ ಏರಲಿಕ್ಕೆ ಸಾಧ್ಯ. ಇನ್ನು ನಮ್ಮ ನಾಟ್ಯ ನಿಕೇತನದ ಬಗ್ಗೆ ಹೇಳುವಂಥದ್ದಾದರೆ, ಇದರ ನಂಟು ನನ್ನದು ಈಗಿಂದಲ್ಲ, ಸುಮಾರು 1985ರಿಂದ ಇಲ್ಲಿನ ನನ್ನ ನಂಟು. ಯಾಕಂತ ಹೇಳಿದರೆ ನನ್ನ ತಂಗಿ ಇದೇ ಒಂದು ಸಂಸ್ಥೆಯ ಸ್ಟೂಡೆಂಟ್ ಆಗಿದ್ದರು. ಗುರುಗಳೇ ನನ್ನ ತಂಗಿಗೂ ಕೂಡ ಗುರುಗಳಾಗಿದ್ದರು. ಆದರೆ 1-2 ವರ್ಷದಲ್ಲಿ ನನ್ನ ತಂದೆಗೆ ಟ್ರಾನ್ಸ್ಫರ್ ಆದ್ರಿಂದ ನನಗೆ ಅವಳ ವಿದ್ಯಾಭ್ಯಾಸ ಇಲ್ಲಿ ಮುಂದುವರಿಕಾಗಲಿಲ್ಲ. ಆದರೆ ಮತ್ತೆ ನಮಗೆ ಒಬ್ಬ ಗುರುಗಳನ್ನು ಗುರುತಿಸಿಕೊಟ್ರು. ಅವರೇ ಕೋಡಿಕಲ್ ಪ್ರೇಮ್ನಾಥ್ ಸರ್. ಸೊ ಅವರೊಂದಿಗೆ ಅವಳು ವಿದ್ಯಾಭ್ಯಾಸವನ್ನು ಕಲಿತು ಇವತ್ತು ಅವಳು ಕೂಡ ಅವಳ ವಿದ್ವತ್ತನ್ನು ಕಂಪ್ಲೀಟ್ ಮಾಡಿ ಅವಳು ಕೂಡ ಒಂದು ಅಧ್ಯಾಪಕಿಯಾಗಿ ಉಡುಪಿಯಲ್ಲಿ ದುಡಿತಾ ಇದ್ದಾಳೆ. ಸೊ ಆದ್ರಿಂದ ಅಂದಿನಿಂದ ನಡೆದು ಬಂದ ನಂಟು. ನಂತರ ನನ್ನ ಮಗಳನ್ನು ನಾನಿಲ್ಲಿ ಸೇರಿಸಿದೆ. ನಂತರ ಈಗ ಕಂಟಿನ್ಯೂ ಆಗಿ ಹೋಗ್ತಾ ಉಂಟು ಈ ನಂಟು. ಸೊ ಆದ್ರಿಂದ ನಾಟ್ಯ ನಿಕೇತನದ ನಂಟು ನನ್ನದು ಹೇಗಿತ್ತು ಅದೇ ರೀತಿ ಅನೇಕ ಜನರ ನಂಟು ನಡೆದು ಬಂದಿದೆ. ಇದಕ್ಕೆ ನಮ್ಮ ಮಂಗಳೂರೇ ಸಾಕ್ಷಿ. ಯಾಕಂತ ಹೇಳಿದರೆ ಮಂಗಳೂರಿನಲ್ಲಿರುವಂತಹ ಅನೇಕ ಗುರುಗಳು ಎಲ್ಲರೂ ಕೂಡ ನಮ್ಮ ಗುರುಗಳ ಶಿಷ್ಯಂದಿರಾಗಿದ್ದಾರೆ. ಸೊ ಆದ್ದರಿಂದ ಹೇಳಲಿಕ್ಕೆ ಬಯಸುವುದೇನಂತ ಹೇಳಿದರೆ, ನಾಟ್ಯ ನಿಕೇತನ ಎಂಬುದು ಕೇವಲ ಮಂಗಳೂರಿನಲ್ಲಿ ಮಾತ್ರ ಅಲ್ಲ, ವಿದೇಶಗಳಲ್ಲಿಯೂ ತನ್ನ ಪ್ರಖ್ಯಾತಿಯನ್ನು ಪಡೆದಿದೆ. ಇದೇ ರೀತಿ ಈ ವಿದ್ಯಾರ್ಥಿಗಳು, ನೀವೆಲ್ಲರೂ ಕಲಾವಿದರು, ನನ್ನ ಮುಂದೆ ಕುಳಿತಿರುವಂಥ ಎಲ್ಲ ಕಲಾವಿದರು ಕೂಡ ಅವರ ಕೀರ್ತಿ ಪತಾಕೆಯನ್ನು ಇನ್ನಷ್ಟು ಮತ್ತಷ್ಟು ಮೇಲಕ್ಕೇರಿಸಬೇಕೆಂದು ಈ ಮೂಲಕ ಕೇಳಿಕೊಳ್ಳುತ್ತಾ ಕಾಲಾವಕಾಶಕ್ಕಾಗಿ ವಂದನೆಗಳು. ಧನ್ಯವಾದಗಳು ಮ್ಯಾಮ್. ಇದೀಗ ಗುರುಗಳು ಇವರಿಗೆ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತೇನೆ. ವಿದುಷಿ ವಿನುತಾ ಪ್ರವೀಣ್ ಗಟ್ಟಿ ಇವರು ತಮ್ಮ ಗುರುಗಳಿಗೆ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ.
ಶ್ರೀಮತಿಯರಾದ ವಿದುಶ್ರೀ ರಾಜಶ್ರೀ ಉಳ್ಳಾಳ್ ಇವರಿಗೆ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಸ್ಮರಣಿಕೆ ನೀಡಿ ಆಶೀರ್ವದಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ವಿದುಶ್ರೀ ವಿನುತಾ ಪ್ರವೀಣ್ ಗಟ್ಟಿ ತಮ್ಮ ಮನದಾಳದ ಮಾತುಗಳನ್ನಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಾಟ್ಯ ನಿಕೇತನದ ಬಗ್ಗೆ ಮಾತಾಡ್ಲಿಕ್ಕೆ ಹೇಳಿದ್ದಾರೆ. ನನ್ಗೆಲ್ಲವೂ ನಾಟ್ಯ ನಿಕೇತನವೇ. ಮುಂದಕ್ಕೆ ಗುರುಗಳು ಒಂದೆರಡು ಮಾತುಗಳನ್ನಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಗುರುಭ್ಯೋ ನಮಃ. ತುಂಬ ತಿಂಗಳಿಂದ ಈಚೆ ನನ್ನ ಹಳೆಯ ವಿದ್ಯಾರ್ಥಿಗಳಲ್ಲ ಹೊಸ ವಿದ್ಯಾರ್ಥಿಗಳು ಕೂಡ ಒಂದು ನಮ್ಮ ಗುರುಗಳ ಎದುರಿನಲ್ಲಿ ಹಿಂದಿನ ಒಂದು ನೆನವರಿಕೆ ಮಾಡಬೇಕಂತ ಇಲ್ಲಿ ಸಣ್ಣ ರೀತಿಯ ಒಂದು ಪ್ರದರ್ಶನ ಕೊಡ್ತಾ ಇದ್ದಾರೆ. ಪ್ರದರ್ಶನ ದೊಡ್ಡದು, ಹೆಚ್ಚು ದೊಡ್ಡ ಇಲ್ಲದೆ ಮಾಡ್ತಾರೆ. ಇದು ಅವರ ಗುರುಗಳ ಮೇಲಿನ ಭಕ್ತಿ ಭಾವದಿಂದ ಇಲ್ಲಿ ಹೆಚ್ಚಿನವರು ಇಲ್ಲಿ ಬಂದು ಪ್ರದರ್ಶನ ಮಾಡಿದ್ದಾರೆ. ವಿನುತಾ ಮತ್ತು ಅವಳ ತಂಗಿ ನಮ್ಮ ಹತ್ತಿರವೇ ಇಲ್ಲಿ ಹತ್ತಿರ ಮನೆ ಇತ್ತು ಅವರದು ಮೊದಲು. ಬಾಲಕೃಷ್ಣ ಗಟ್ಟಿ, ನಾವು ಕಿಟ್ಟಣ್ಣ ಅಂತ ಹೇಳಿದ್ರು, ಅವರ ಮಕ್ಕಳಿದ್ರು ಹತ್ತಿರವೇ. ಮತ್ತು ಅವರ ಅಮ್ಮ ವೀಣಾ ಗಟ್ಟಿಯವರು, ಇವರು ಮೀನಾ ಗಟ್ಟಿಯವರು. ನನಗೆ ಸ್ವಲ್ಪ ನೆನಪು ಕಡಿಮೆ ಆಗ್ತದೆ ನನಗೆ. ಹಾಗೆ ನಮ್ಮ ಮನೆ ಹಾಗೆ ಇಲ್ಲಿ ಬಂದು ಎಲ್ಲ ವಿಷಯಕ್ಕೂ ಒಟ್ಟಿಗೆ ನಾವು ಒಂದೇ ಮನೆಯವರಾಗಿದ್ದೆವು, ಈಗಲೂ ಇದ್ದೇವೆ. ಹಾಗೆ ವಿನುತಾ ಅವರ ಸಹಪಾಠಿಗಳು ಒಟ್ಟಿಗೆ ಒಂದು ಪ್ರಿಯ ಕವಿತಾ ನನಗೆ ಅವರೆಲ್ಲ ಒಟ್ಟಿಗೆ ರಾವಣ್ ಹೋಗಿದ್ದಾರೆ. ಆದರೆ ಎಲ್ಲ ಇದ್ದವರು ಇವರಿಗೆ ಬಹಳ, ಯಾಕಂದರೆ ಅವರು ನೃತ್ಯವನ್ನು ಕಲೆಯನ್ನು ಮೈಗೂಡಿಸಿಕೊಂಡು ಹುಟ್ಟಿದವರೇ. ಹಾಗಾಗಿ ನಾನು ಏನು ಆವತ್ತು ಹೇಳಿಕೊಟ್ಟಿದ್ದನ್ನ ನಾವು ಅಡವುಗಳನ್ನು ಇರ್ತೇವೆ ನೃತ್ಯದಲ್ಲಿ, ಆಂಗಿಕ ಅಭಿನಯ, ಅದನ್ನು ಉಳಿಸಿಕೊಂಡು ಈಗಲೂ ನಮ್ಮ ಜಗತ್ತಿನಲ್ಲೇ ಪ್ರಸಿದ್ಧವಾದಂಥ ಈ ಭರತನಾಟ್ಯದಲ್ಲಿ ಅನೇಕ ಬಾಣಿಗಳು, ಸ್ಟೈಲ್ ಅಂತ ಹೇಳ್ತಾರೆ. ನಮ್ಮ ಗುರುಗಳು ಅವರು ಪಂದನಲ್ಲೂರು ಶೈಲಿಯವರು, ಅದನ್ನು ನಾನು ಇವರು ನರ್ತಿಸುವಾಗ ಅದನ್ನು ಕಂಡುಕೊಳ್ತೇನೆ. ಮಾತ್ರ ಅಲ್ಲ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮಗಳನ್ನು ಕೂಡ ವಿನುತಾ ತಯಾರು ಮಾಡಿದ್ದಾಳೆ. ಅಂದರೆ ಈ ಪಂದನಲ್ಲೂರು ಸ್ಟೈಲ್ನಲ್ಲಿ ಸ್ವಲ್ಪ ಪಾದಭೇದಗಳು ಮತ್ತು ಶುದ್ಧವಾದಂತಹ ಕೈಕಾಲಿನ ಚಲನೆಗಳು ಮತ್ತು ಮುದ್ರೆಗಳು, ಭಾವನೆಗಳು, ಇವೆಲ್ಲ ಆ ಶೈಲಿನಲ್ಲಿರುವಂತಹ ಒಂದು ಮೇಲ್ಮಟ್ಟದ ಒಂದು ಶೈಲಿಯರು. ಅದನ್ನು ನನ್ನ ಗುರುಗಳು ಹೇಳಿಕೊಟ್ಟ ಹಾಗೆ ನಾನು ಅವರಿಗೆ ಹೇಳಿಕೊಟ್ಟಿದ್ದೇನೆ. ಇವರು ತನ್ನತನವನ್ನು ಕೂಡ ಸೇರಿಸಿಕೊಂಡು ಭದ್ರವಾದಂಥ ಅಡಿಪಾಯದ ಮೇಲೆ ತಪ್ಪದ ಹಾಗೆ ಅದನ್ನು ಸೇರಿಕೊಂಡು ಇವತ್ತು ನಾನು ಮಗಳದ್ದು ನೃತ್ಯ ನೋಡಿರಲಿಲ್ಲ. ಪಾದಭೇದಗಳು ಮತ್ತು ಜತಿಗಳಿಗೆ ಅನುಗುಣವಾಗಿ ಬರುವಂಥ ಚಲನೆಗಳು, ಇದನ್ನು ನೋಡಿ ನನಗೆ ಭಾಳ ಸಂತೋಷವಾಗಿದೆ. ಮುಖ್ಯವಾಗಿ ಏನಂದರೆ ಹೆಣ್ಮಕ್ಕಳಿಗೆ
ಮುಂದಕ್ಕೆ ಅವರಿಗೆ ವಿವಾಹದ ನಂತರ ಅದಕ್ಕೆ ಪ್ರೋತ್ಸಾಹ ಮಾಡಬೇಕು. ಇದರಲ್ಲಿ ನಮ್ಮ ಪ್ರವೀಣ್ ಇವರು ತುಂಬ ಪ್ರೋತ್ಸಾಹ ಮಾಡಿದ್ದಾರೆ. ಆದ್ದರಿಂದ ಪರಂಪರೆಯಾದ ಈ ಕಲೆಯನ್ನು ಉಳಿಸುವಂಥ ಶಕ್ತಿ ಅವರು ನೀಡ್ತಾರೆ. ಈಗ ಹೆಚ್ಚಿನವರಿಗೆ ಈಗ ಇಲ್ಲಿ ಇವರ ಪ್ರಿಯ ಇನ್ನು ತುಂಬ ಮಂದಿ ಇದ್ದಾರೆ. ಇವರು ನಮ್ಮ ಒಂದು ದೊಡ್ಡ ಹಿರಿಯರಲ್ಲ, ಆದರೂ ಪವಿತ್ರವಾಗಿ ಇದನ್ನು ಉಳಿಸಿಕೊಂಡು ಇದನ್ನು ಕಾಪಾಡಿಕೊಂಡು ಬಂದಿದ್ದಾರೆ. ಇನ್ನೂ ಕೂಡ ಅದನ್ನು ರಕ್ಷಿಸಬೇಕು. ಯಾಕಂದರೆ ಈಗಿನ ಕಾಲದಲ್ಲಿ ತುಂಬ ಕಲಬೆರಕೆಯಾಗಿ ಕೆಲವು ಇದೆಲ್ಲ ಆಗ್ತದೆ. ಹಾಗೆ ಆಗದ ಹಾಗೆ ಜೋಪಾನವಾಗಿಟ್ಟುಕೊಂಡು ನನಗೆ ತುಂಬ ಆಶ್ಚರ್ಯವಾಗಿದೆ. ಮಗಳನ್ನು ಆ ರೀತಿಯಾಗಿ ತಯಾರು ಮಾಡಬೇಕಾದ್ರೆ ಅದು ಒಂದು ಕಲಿಸುವವರಲ್ಲಿ ಅದೊಂದು ಶಕ್ತಿ ಬೇಕು, ಮತ್ತು ಮಾಡುವವರಲ್ಲಿ ಎರಡು ಗುಣ ತಾಯಿ ಮಕ್ಕಳಲ್ಲಿ ಉಂಟು. ಆದ್ದರಿಂದ ನಮಗೆ ತುಂಬ ಕಷ್ಟವಾಗಿದೆ. ಇದಕ್ಕೆ ಹಿಂದೆ ಕೂಡ ತಾಯಿ ಮಗಳು ಇಲ್ಲಿ ನೃತ್ಯ ಮಾಡಿದ್ದಾರೆ. ಒಂದು ಇಂಗ್ಲೆಂಡ್ ನನ್ನ ಹಿರಿಯ ಶಿಷ್ಯ ಚಿತ್ರ ಮತ್ತು ಅವಳ ಮಗಳು, ಅವಳಿಗೆ ಮೊನ್ನೆ ಮದುವೆ ಆಯಿತು ಮಗಳಿಗೆ. ಇನ್ನು ರಚನಾ ಅಂತ ಅವರು ಅಮೇರಿಕಾದಲ್ಲಿದ್ದಾರೆ. ಅವರು ಕೂಡ ಮಗಳನ್ನು ಕರ್ಕೊಂಡು ಬಂದು ಅವಳು ಕಲಿಯುವುದಷ್ಟೇ, ಆದರೆ ತುಂಬ ಚೆನ್ನಾಗಿ ಇದನ್ನು ಉಳಿಸಿಕೊಂಡಿದ್ದಾರೆ. ನನ್ನ ಮನಸ್ಸು ಕೂಡ ಹಾಗೇನೆಂದರೆ ನನ್ನ ಗುರುಗಳು ಹೇಳಿದ ಹಾಗೆ ಈ ಪರಂಪರೆಯನ್ನು ಉಳಿಸುವಂಥ ಒಂದು ಕೆಲಸ ಮಾಡಬೇಕಂತೇಳಿ ನನ್ನ ತಲೆ ಮೇಲೆ ಕೈಯಿಟ್ಟು ನನಗೆ ಆಶೀರ್ವಾದ ಮಾಡಿದ್ದಾರೆ. ಅದರಂತೆ ನನ್ನ ಎಲ್ಲ ಹಿರಿಯ ಶಿಷ್ಯರು ಈ ಒಂದು ಪರಿಶುದ್ಧವಾದಂಥ ಸನಾತನವಾದಂಥ ಈ ಕಲೆಯನ್ನು ಅದನ್ನು ಉಳಿಸಿಕೊಂಡು ಪ್ರದರ್ಶನ ಮಾಡುವುದು ನನಗೆ ಭಾಳ ಈ ಇಳಿ ವಯಸ್ಸನ್ನು ನಾನು ನೋಡ್ತಾ ಇದ್ದೇನೆ. ತುಂಬ ಮಂದಿ ಇದ್ದಾರೆ, ಅವರ ಶಿಷ್ಯರು ಉಳಿಸಿಕೊಂಡಿದ್ದಾರೆ. ಅದರಿಂದ ಈ ಇಳಿ ವಯಸ್ಸನ್ನು ನಾನು ಭಾಳ ಸಂತೋಷವಾಗಿದ್ದೇನೆ. ಮತ್ತು ಇನ್ನೂ ಕೂಡ ಎನ್ನುತ್ತಾ ಮತ್ತು ಇನ್ನು ಉಳಿದವರು ಕೂಡ ಎಲ್ಲರಿಗೂ ಕಲಿಸುವಂಥ ಒಂದು ಶಕ್ತಿ ಉಂಟು. ಅದನ್ನು ಮಾಡಿದರೆ ಮಾತ್ರ ನಮ್ಮ ಸಂಸ್ಕೃತಿ ಉಳಿತದೆ. ಅದಕ್ಕಾಗಿ ಇಂತಹ ಪಾಠವನ್ನು ಬಿಡಬಾರ್ದು. ಸಾಧಾರಣ ಇನ್ನು ಕೆಲವರನ್ನು ತಯಾರು ಮಾಡಬೇಕು. ಅದರಂತೆ ನಾನು ಹಾಗೆ ಹೇಳಿದಾಗೆ ಇದಕ್ಕೆ ಅವರ ಪತಿದವರ ಸಹಾಯ ಇದ್ದದ್ರಿಂದ ಮುನ್ನಡೆಯಲಿಕ್ಕೆ ಆಗ್ತದೆ. ಹಾಗೆ ಪ್ರಿಯನಿಗೆ ಕೂಡ ಹಾಗೆ ಅವರು ದಿನರಾಜ್ ಅಂತವರು ತುಂಬ ಕಲೆಯ ಮೇಲೆ ಇವರ ಹಾಗೆ ತುಂಬ ಪ್ರೋತ್ಸಾಹ ಮಾಡುವವರು. ಕೆಲವರಿಗೆ ಅವರ ಉದ್ಯೋಗದಿಂದ ಮುಂದುವರಿಸಿಕೊಂಡು ಹೋಗಲಿಕ್ಕೆ ಆಗುವುದಿಲ್ಲ. ಆದರೂ ಇದನ್ನು ಮಾಡಿ ಕಳೆದ ಸಲ ಪ್ರಿಯ ಕೂಡ ಇಲ್ಲಿ ಮಾಡಿದ್ದು ಇದೇ ರೀತಿ ತುಂಬ ಒಳ್ಳೆಯದಾಗಿದೆ. ಕವಿತಾ ಮಾಡಿದ್ದಾರೆ. ಹಾಗೆ ನನಗೆ ಹಾಗೆ ಹೇಳಿದ ಹಾಗೆ ಈ ವಯಸ್ಸಿನಲ್ಲಿ ಈ ಒಂದು ನಮ್ಮ ಗುರು ಶಿಷ್ಯರ ಸಂಬಂಧ ಅದು ಭದ್ರವಾಗಿ ಉಂಟಲ್ಲ ಅಂಥೇಳಿ ಎಷ್ಟು ಸಮಯದವರೆಗೆ ನನಗೆ ಅದನ್ನು ಸ್ವೀಕಾರ ಮಾಡಲಿಕ್ಕೆ ಆಗ್ತದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಈಗ ತುಂಬ ಸ್ವಲ್ಪ ಕಷ್ಟ ಆಗ್ತದೆ ನಡೀಲಿಕ್ಕೆ, ವಯಸ್ಸಿನ ಇದರಿಂದ. ಮತ್ತು ನೆನಪು ಶಕ್ತಿ ಇದೆಲ್ಲ ಚೆನ್ನಾಗಿತ್ತು. ಆದ್ದರಿಂದ ನಾನು ಇನ್ನೊಮ್ಮೆ ಹೇಳ್ತಾ ಇದ್ದೇನೆ, ನಾನು ಎಲ್ಲ ಶಿಷ್ಯರಿಗೆ ಪ್ರತಿ ಕಡೆ ನಾನು ಹೇಳ್ತಾ ಇದ್ದೇನೆ, ಹಿರಿಯ ಶಿಷ್ಯರಿಗೆಲ್ಲರೂ ಇದನ್ನು ಕಲೆಯಾಗಿ ಉಳಿಸಿಕೊಳ್ಳಿ ಅಂತ ಅವರಿಗೆಲ್ಲರಿಗೂ ನಾನು ಹೇಳ್ತಾ ಇದ್ದೇನೆ. ಹಾಗೆ ಈ ಪರಂಪರೆ ಒಂದು ಉಳಿಯಲಿ ಅಂತ ಹೇಳಿ ಅವರಿಗೆ ನಮ್ಮ ಆರಾಧನಾ ದೇವರಾದ ಭದ್ರಾಜೇಶ್ವರ ಅನುಗ್ರಹ ಅವನಲ್ಲಿ ಬೇಡಿ ತುಂಬ ಮನಸ್ಸಿನಿಂದ ಆಶೀರ್ವಾದ ಮಾಡ್ತಾ ನನ್ನ ಮಾತುಗಳನ್ನು ಸಮಾಪನ ಮಾಡಿದ್ದಾರೆ. ಧನ್ಯವಾದಗಳು ಗುರುಗಳೇ. ಮುಂದಕ್ಕೆ ನಾಟ್ಯ ನಿಕೇತನ ಕೊಲ್ಯ ಇದರ ನಿರ್ದೇಶಕಿಯಾಗಿರುವ ವಿದುಷಿ ರಾಜಶ್ರೀ ಉಳ್ಳಾಲ್ ಇವರು ಒಂದೆರಡು ಮಾತುಗಳನ್ನಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇವತ್ತಿನ ಒಂದು ಈ ಕಾರ್ಯಕ್ರಮಕ್ಕೆ ನಾನು ಪ್ರತಿ ಸಲ ನಮ್ಮ ನಾಟ್ಯ ನಿಕೇತನಕ್ಕೆ ಸಂಬಂಧಪಟ್ಟವರನ್ನು ನಾನು ಯಾವಾಗ ಹೇಳ್ತಾ ಇದ್ದೇನೆ, ಅತಿಥಿಯಾಗಿ ಕರೀತಾ ಇದ್ದೇನೆ. ಹಾಗೆ ನಮ್ಮ ಆತ್ಮೀಯರಾದಂತಹ ನಾನು ಯಾವಾಗಲೂ ವರ್ಷನಮ್ಮ ಅಂತ ಹೇಳೋದು, ವಿದ್ಯಾಲಕ್ಷ್ಮಿ ಅವರು ಬಂದಿದ್ದಾರೆ. ನಾನು ಹೇಳಿದ ಕೂಡಲೇ ನಾನು ಬರ್ತೇನೆ ಅಂತ ಹೇಳಿದರು. ನಮಗೆ ಅವ್ರು ಹೇಳಿದಾಗ ಬಹಳ ವರ್ಷದ ನಂಟು. ಅವರ ತಂಗಿಯಾದ ಇಲ್ಲಿ ಬಿಟ್ಟ ನಂತರ ವರ್ಷ ಅವರ ಮಗಳನ್ನು ನನ್ನ ಕ್ಲಾಸಿಗೆ ಕಳಿಸಿದರು.
ಸಣ್ಣ ಹುಡುಗಿಯಾಗಿದ್ದು ವಿದ್ವತ್ ಮುಗಿಸಿ ಈಗ PhD ಮಾಡ್ತಾ ಇದ್ದಾಳೆ. ಫೋನ್ ಮಾಡಿ ಯಾವಾಗಲೂ ಹೇಳ್ತಾಳೆ ನನಗೆ ಆಸೆ ಆಗ್ತಾ ಇದೆ ಅಂತ ಹೇಳಿ. ನನ್ನ PhD ಆದಮೇಲೆ ನಾನು ಖಂಡಿತ ಬರ್ತೇನೆ ಅಂತ ಹೇಳ್ತಾ ಇದ್ದಾಳೆ. ವರ್ಷ ಇದ್ದಾಳೆ ಅಲ್ಲಿ. ಹಾಗೆ ನನ್ನ ಮಗಳ ಒಂದು ಈ ನೃತ್ಯ ಶಾಲೆಗೆ ಪ್ರೀತಿಯಿಂದ ಬಂದಿದ್ದಾರೆ ವಿದ್ಯಾ ಅವರು. ಅವರಿಗೆ ನಾನು ನಾಟ್ಯ ನಿಕೇತನದ ಪರವಾಗಿ ವಂದನೆಯನ್ನು ಅರ್ಪಿಸ್ತಾ ಇದ್ದೇನೆ. ಇನ್ನೊಂದು ಇವತ್ತಿನ ಕೇಂದ್ರ ಬಿಂದು ವಿನುತ ಹಾಗೂ ಅವಳ ಸುಪುತ್ರಿ ಪ್ರಾಪ್ತ. ನೀವು ಆಗಲೇ ನೋಡಿದ್ದೀರಿ ವಿನುತನ ಮನಸ್ಸು ಹೇಗೆ ಅಂತೇಳಿ. ಮಾತಾಡಲಿಕ್ಕೆ ಆಗಲಿಲ್ಲ ಅವಳಿಗೆ. ಅವರು ನಮ್ಮ ಮನೆಯ ಹಿಂದೆ ಇದ್ದರು. ನನ್ನೊಟ್ಟಿಗೆ ನಾನು ಮಂಗಳೂರಿಗೆ ಕ್ಲಾಸಿಗೆ ಹೋಗಿ ನನಗೆ ಅಂಟಿಕೊಂಡೇ ಇರ್ತಿದ್ಲು ಅಂತ ಹೇಳ್ಬೋದು. ಯಾವಾಗಲೂ ನನ್ನೊಟ್ಟಿಗೆ ಮಂಗಳೂರಿಗೆ ಕ್ಲಾಸಿಗೆ ಬರೋದು, ಇಲ್ಲಿಯ ಕ್ಲಾಸ್ ಮಾಡೋದು. ಅವರದ್ದೊಂದು ಗ್ರೂಪ್ ಇತ್ತು, ವಿನುತ, ಕವಿತಾ, ಪ್ರಿಯಾ, ಮೋನಿಶಾ ಅಂತ ಹೇಳಿ. ವಿನುತ ಮತ್ತು ವಿನುತನ ತಂಗಿ ಮಂಜುಳಾ ಅಂತೇಳಿ. ಅವಳು ಹೆಚ್ಚು ಕಂಟಿನ್ಯೂ ಮಾಡಲಿಲ್ಲ. ಇವಳು ನನ್ನ ಹತ್ರ ಒಟ್ಟಿಗೆ ಹೆಚ್ಚು ನಾನು ಎಲ್ಲಿಗೆ ಹೋಗುವಾಗಲೂ ನನ್ನ ಒಟ್ಟಿಗೆ ಇರ್ತಿದ್ಲು. ಎಲ್ಲಿವರೆಗೆ ಹೇಳಿದರೆ ಅವಳಿಗೆ ಮದುವೆಯ ಗಂಡು ನೋಡ್ಲಿಕ್ಕೆ ಪ್ರವೀಣನ್ನು ನೋಡ್ಲಿಕ್ಕೆ ಹೋಗುವಾಗ ಸಹ ನನ್ನನ್ನು ಕರ್ಕೊಂಡು ಹೋಗಿದ್ದಾಳೆ. ನೀವು ಬನ್ನಿ, ನಾನು ಒಬ್ಬಳೆ ನೋಡ್ಲಿಕ್ಕೆ ಹೋಗುದಿಲ್ಲ. ಅವಳ ಮನೆಯವರು ಕೂಡ ಬರಲಿಲ್ಲ, ನಾನು ಹೋಗಿದ್ದೇನೆ ಅವರೊಟ್ಟಿಗೆ. ನೆನಪಿದೆ ಇಲ್ಲ ಗೊತ್ತಿಲ್ಲ ಪ್ರವೀಣಿಗೆ, ಶಾರದಾ ದೇವಸ್ಥಾನದಲ್ಲಿ. ಅಷ್ಟು ಒಂದು ಆತ್ಮೀಯತೆ. ನಾನು ಯಾವಾಗಲೂ ನಿಮ್ಗೆ ಹೇಳ್ತಾ ಇರ್ತೇನೆ, ಆ ಮಕ್ಕಳು, ಆ ಪ್ರಿಯಾ ಆಗಲಿ, ವಿನುತ, ಕವಿತಾ ಎಲ್ಲ ಹೇಳಿದರೆ, ನಾನು ಯಾವಾಗಲೂ ಇದು ಹೇಳಿದನ್ನೇ ಹೇಳ್ತೇನೆ ಅಂತ ನಿಮ್ಗೆ ಅನಿಸ್ಬೋದು. ನನಗೆ ಅದು ಹೇಳಲೇಬೇಕಾಗ್ತದೆ ಯಾವಾಗಲೂ. ಅಷ್ಟು ಒಂದು ಆತ್ಮೀಯತೆ ನನಗೆ. ಅದು ನನಗೆ ಮೊನ್ನೆ ಸಹ ನನಗೆ ತುಂಬ ಉದ್ವೇಗ ಆಯಿತು ಅವರ ಬಗ್ಗೆ ಮಾತಾಡುವಾಗ. ನನಗೆ ಯಾವಾಗಲೂ ಉದ್ವೇಗ ಬರ್ತದೆ. ಅಷ್ಟು ಪ್ರೀತಿ. ನನಗೆ ಮೊದಲೇ ಹೇಳಿದ್ದೇನೆ, ಏನಾದರೂ ಎಂಥದೇ ನನಗೆ ಮನಸ್ಸಿಗೆ ನೋವು ಅದು ನಾನು ಅವ್ರ ಹತ್ರ ಹಂಚಿಕೊಳ್ತಾ ಇದ್ದೇನೆ. ಅವರು ಶಿಷ್ಯರ ಹಾಗಿಲ್ಲ, ನನ್ನ ಸ್ವಂತ ಒಂದು ಸಹೋದರಿಯರ ಹಾಗೆ ಇರ್ತಾರೆ. ತುಂಬ ಪ್ರೀತಿ. ಇಲ್ಲಿ ಕಲಿತಾ ಇರುವಾಗ ಸಹ ಹಾಗೆ. ಎಲ್ಲರೂ ವಿದ್ವತ್ ಮಾಡಿದ ಮೇಲೆ ಮದುವೆ ಆಗುವವರೆಗೆ ಇಲ್ಲಿಯ ಪಾಠ, ಈಗ ಇವರು ಅದಿತಿಯವರೆಲ್ಲ ಮಾಡುವ ಹಾಗೆ ಪಾಠ ಎಲ್ಲ ಇಲ್ಲಿ ಯಾವಾಗಲೂ ಮಾಡ್ತಿದ್ರು. ನನಗೆ ಕಷ್ಟವೇ. ನಾನು ಯಾವಾಗಲೂ ಅದನ್ನು ಮತ್ತೆ ಮತ್ತೆ ಹೇಳ್ತೇನೆ. ಒಂದು ಪ್ರೋಗ್ರಾಮ್ ಆದರೆ ನನಗೇನು ಕೆಲಸ ಇರಲಿಲ್ಲ, ಅಲ್ಲ ಅವರೇ ತೆಗೆಯುವುದು, ಅವರೇ ಇಡೋದು. ಪ್ರೋಗ್ರಾಮ್ ಆದ ಮೇಲೆ ತಂದು ಅವರೇ ಬಟ್ಟೆಗಳನ್ನೆಲ್ಲ, ಪ್ರೋಗ್ರಾಮಿನ ನೃತ್ಯದ ಉಡುಪುಗಳನ್ನೆಲ್ಲ ಇಡೋದು. ಅಷ್ಟು ಮನೆಯಲ್ಲೇ ಇರ್ತಿದ್ರು. ಇನ್ನೊಂದು ಮುಖ್ಯವಾಗಿ ನಾನು ಯಾವಾಗಲೂ ಅದನ್ನು ಪುನಃ ಹೇಳ್ತೇನೆ, ಬೆಳಿಗ್ಗೆ ಬಂದರೆ ರಾತ್ರಿ ಹೋಗುದು. ಅವರ ಮನೆಯವರಿಗೆ ಏನೂ ತಲೆ ಬಿಸಿ ಇಲ್ಲ ಇಲ್ಲಿದ್ರೆ. ಅವ್ರು ಕೇಳೋದು ಇಲ್ಲ, ಎಷ್ಟು ಹೊತ್ತಾಯಿತು, ಯಾಕೆ ನಿಂತಿದ್ದೀರಿ ಅಲ್ಲಿಂದ. ಯಾವಾಗಲೂ ಇದು 1-2 ದಿನದ್ದಲ್ಲ, ಪ್ರತಿ ವಾರ ಬಂದರೆ ಪ್ರೋಗ್ರಾಮ್ ಇದ್ದರೆ ಇಲ್ಲೇ ಇರೋದು. 24 ಗಂಟೆ ಇಲ್ಲೇ ಊಟ ಮಾಡಿಕೊಂಡು ಇಲ್ಲೇ ಇರ್ತಿದ್ರು. ನನ್ನ ಅಮ್ಮನಿಗೆ ಬಹಳ ಆತ್ಮೀಯರಾಗಿದ್ರು ಅವರೆಲ್ಲ. ವಿನುತ ಮತ್ತೆ ಹತ್ತಿರ ಇದ್ದ ಕಾರಣ ಕಾಲೇಜ್ ಬಿಟ್ಟು ಪುಸ್ತಕ ಇಟ್ಟು ನನ್ನೊಟ್ಟಿಗೆ ಬರೋದು ಕ್ಲಾಸಿಗೆ. ಅವರ ಅಮ್ಮ ಇದ್ದಾರೆ, ಅವರ ಅಮ್ಮ ಅಪ್ಪನನ್ನು ಕೂಡ ಯಾವಾಗಲೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಓದ್ಲಿಕ್ಕೆ ಇದ್ರೂ ಕೂಡ ನನ್ನೊಟ್ಟಿಗೆ ಕಳಿಸಿದ್ದಾರೆ ಅವರೆಲ್ಲ ಕ್ಲಾಸಿಗೆ. ಒಂದು ದಿನ ಪರೀಕ್ಷೆ ನಾಳೆ ಇದ್ರೂ ಕ್ಲಾಸಿಗೆ ಬರ್ತಿದ್ರು ನನ್ನೊಟ್ಟಿಗೆ. ಮೊದಲ ನನಗೆ PVS ಹತ್ರ ಕ್ಲಾಸ್ ಇತ್ತು, ಅಲ್ಲಿ ಮುಗಿಸಿ ನಾವು ಮಂಗಳದೇವಿಗೆ ಹೋಗ್ತಿದ್ದೆವು. ನನ್ನೊಟ್ಟಿಗೆ ಬರೋದು ಯಾವಾಗಲೂ. ಒಂದೇ ಒಂದು ದಿನ ಅವಳು ಕ್ಲಾಸಿಗೆ ನನ್ನೊಟ್ಟಿಗೆ ಮಿಸ್ ಮಾಡಿದ್ದು ಅಂತಿಲ್ಲ. ಅದೇ ಪ್ರೀತಿ, ಆವಾಗಿನ ಪ್ರೀತಿ ಈಗ ಕೂಡ ಇಟ್ಟುಕೊಂಡಿದ್ದಾಳೆ. ಇವರೆಲ್ಲರೂ ಇನ್ನೊಂದಂತ ಇವರೆಲ್ಲರಿಗಿಂತ ಭಾರಿ ಉದ್ವೇಗಗೊಳ್ಳೋದು ಅವಳು. ಈಗ ಅವಳು ಮಾತಾಡ್ಬೇಕಿತ್ತು, ಅವಳಿಗೆ ಆಗ್ಲಿಲ್ಲ. ಅಂದ್ರೆ ಅವಳಿಗೆ ಅಷ್ಟು ಪ್ರೀತಿ. ಮತ್ತೆ ಅದು ಹೇಳಲಿಕ್ಕೆ ಆಗುದಿಲ್ಲ ನನಗೆ ಆ ನಂಟನ್ನು ಅಂತ ಹೇಳಿದ್ದೆ. ನನಗೆ ಅಕ್ಕ ನನಗೆ ಮಾತಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತೇಳಿ. ಆಗ್ಲೂ ಅಷ್ಟೇ, ಇಲ್ಲಿ ನಮಸ್ಕಾರ ಮಾಡೋಗ್ಲೂ ಅವಳಿಗೆ ಕಣ್ಣಲ್ಲಿ ನೀರು. ಮೊನ್ನೆ ನಾನು ಕವಿತನ ವಿಷಯ ಪ್ರೋಗ್ರಾಮ್ ದಿವಸ ಮಾತಾಡುವಾಗ, ಅವರ ವಿಷಯ ಮಾತಾಡುವಾಗ ಇಲ್ಲಿ ಇದ್ದವಳು ಒಳಗೆ ಓಡಿಬಿಟ್ಲು. ಅಷ್ಟು ಒಂದು ತುಂಬ ಸಾಫ್ಟ್ ಅಂತ ಹೇಳ್ಬೋದು, ಸಾಫ್ಟ್ ನೇಚರ್ ಅವಳದ್ದು. ತಾನು ಮಾತ್ರ ಅಲ್ಲ, ತನ್ನ ಮಗಳನ್ನು ಕೂಡ ಈ ಒಂದು ನೃತ್ಯದಲ್ಲಿ ಮುಂದೆ ಬರುವ ಹಾಗೆ ಮಾಡಿದ್ದಾಳೆ. ಆದರೆ ಇದಕ್ಕೆಲ್ಲ ಮುಖ್ಯ ಕಾರಣ ಯಾರು? ಮದುವೆ ಆಗೋ ಮೊದಲು ಅಪ್ಪ ಅಮ್ಮ ಎಲ್ಲ ರೀತಿಯ ಸಪೋರ್ಟ್ ಮಾಡ್ತಾರೆ. ಒಳ್ಳೆಯ ಒಂದು ಪತಿ ಸಿಕ್ಕಿದ್ದಾರೆ, ಸಾಧು ಸ್ವಭಾವದ ಪ್ರವೀಣ್ ಅವರು. ನಾನು ಪ್ರವೀಣನ್ನು ಬಹಳ ವರ್ಷದಿಂದ ನೋಡ್ತಾ ಇದ್ದೇನೆ. ಅವರಿಗೆ ನಾವು ಒಂದು ದೊಡ್ಡ ಚಪ್ಪಾಳೆ ತಟ್ಟಬೇಕು. ಅವರ ಒಂದು ಪ್ರೋತ್ಸಾಹ ಇಲ್ಲದ್ರೆ ಖಂಡಿತ ಸಾಧ್ಯ ಇಲ್ಲ. ಎಲ್ಲಿವರೆಗೆ ಹೇಳಿದರೆ, ಕೆಲವರು ಹಣಕ್ಕಾಗಿ ಕ್ಲಾಸ್ ಮಾಡು ಅಂತ ಹೇಳ್ತಾರೆ. ಇವರು ಅವಳ ಹತ್ರ ನನ್ನ ಹತ್ರ ಎಲ್ಲ ಹಂಚಿದ್ದಾಳೆ, ನೀನು ಯಾವುದಕ್ಕೂ ಹಣ ತೆಗಿಬಾರ್ದು. ಯಾವಾಗಲೂ ಹಾಗೆ ಹೇಳ್ತಾ ಇರ್ತಾರೆ. ಆದರೆ ಖರ್ಚಿದೆ. ನಾನು ಯಾವಾಗಲೂ ಹೇಳಿಕೊಂಡು, ವಿನುತ ಖರ್ಚಿದೆ, ಅದಕ್ಕೆ ಮತ್ತೆ ವಿದ್ಯೆಯನ್ನು ಹಾಗೆ ದಾನ ಮಾಡಬಾರ್ದು. ಈಗ ಜಾಸ್ತಿ. ಅವಳು ಹೇಳ್ತಾರೆ, ಇಲ್ಲಕ್ಕ ನನ್ನ ಗಂಡ ಬಿಡುವುದೇ ಇಲ್ಲ, ನೀನು ಫ್ರೀ ಕಲಿಸು, ಫ್ರೀ ಮಾಡು ಅಂತ ಹೇಳ್ತಾ ಇರ್ತಾರೆ. ಅಂತಹ ಒಂದು ವಿಚಿತ್ರ ಒಂದು ಸಾಧು ಸ್ವಭಾವದ ಪ್ರವೀಣ್ನಿಂದಾಗಿ ವಿನುತ ಹಾಗೂ ಅವರ ಮಗಳು ಇಷ್ಟು ಮಟ್ಟಕ್ಕೆ ಬಂದಿದ್ದಾರೆ. ಮಗಳನ್ನು ಕೂಡ ಒಳ್ಳೆ ರೀತಿಯಲ್ಲಿ ತಯಾರು ಮಾಡಿದ್ದಾಳೆ. ಆದರೆ ಮಗಳು ಮಾತ್ರ ವಿನುತನಿಗಿಂತ ಬೋಲ್ಡ್ ಇದ್ದಾಳೆ. ಹಾಗೆ ಬೆಳೆಸಬೇಕು. ಇನ್ನೂ ಕೂಡ ಮಗಳು ಈ ವರ್ಷ ವಿದ್ವತ್ತಿಗೆ ತಯಾರಿ ಮಾಡ್ತಾ ಇದ್ದಾಳೆ. ಅದಕ್ಕಾಗಿ ನಾನು ಅವಳಿಗೆ ತಾಳ ಕೊಟ್ಟದ್ದು. ಅವಳು ಕೂಡ ತಾಯಿ ಹಾಗೆ ಒಳ್ಳೆಯ ಒಂದು ಪ್ರತಿಭಾನ್ವಿತ ಕಲಾವಿದೆಯಾಗಿ ಮೆರಿಬೇಕು. ವಿನುತ ಕೂಡ ಒಳ್ಳೆಯ ಕಲಾವಿದೆ. ಈಗ ಸ್ವಲ್ಪ ಪ್ರಾಕ್ಟೀಸ್ ಬಿಟ್ಟು ಹೋಗಿದೆ, ಯಾಕಂದರೆ ಅವಳು ಲೆಕ್ಚರರ್ ಆಗಿ
ಎಲ್ಲಿಯೋ ಒಂದು ಅಪರೂಪಕ್ಕೆ ಎಡವೇರ್ ತಯಾರು ಮಾಡಿದಾಗ ಬರ್ತಾಳೆ ಅಲ್ಲದೆ ರೆಗ್ಯುಲರ್ ಖಂಡಿತ ಅವಳು ಕ್ಲಾಸ್ ಪಾಠ ಅವಳು ಮಾಡಿಕೊಳ್ತಾ ಇಲ್ಲ. ಇಲ್ಲಿ ಒಂದು ಅವಳಿಗೆ ತುಂಬ ಆಸೆ ಇತ್ತು. ಕವಿತಾ, ವಿನುತಾ ಅವರೆಲ್ಲ ಹೆಚ್ಚು ನೃತ್ಯ ಪ್ರಾಕ್ಟೀಸ್ ಮಾಡೋರಲ್ಲ, ಬಟ್ ಗುರುಗಳ ಮುಂದೆ ಒಂದು ಮಾಡಬೇಕು ಅಂತ ತುಂಬ ಆಸೆಯಿಂದ ಅವಳು ಅಕ್ಕ ನಾನು ಒಂದು ಮಾಡ್ತೇನೆ ಸಾಕ ಅಂತ ಹೇಳಿದ್ದೆ. ಎಷ್ಟಾದರೂ ಪರವಾಗಿಲ್ಲ ಮಾಡು, ಮಗಳು ಒಟ್ಟಿಗೆ ಮಾಡಲಿಬೇಕಾದ್ರೆ ಅಂತ ಹೇಳಿದೆ ನಾನು. ಅವಳು ಒಪ್ಪಿಕೊಂಡು ಇಬ್ಬರು ಮಾಡಿದ್ದಾರೆ. ತುಂಬ ಸಂತೋಷ ಆಯಿತು. ನನಗೆ ಆ ಕಾಲದ್ದು ಸಹ ನೆನಪಾಯ್ತು ಇವತ್ತು ಮಾಡುವಾಗ. ಅವರು ಇಬ್ಬರು ಒಟ್ಟಿಗಿದ್ದಾರೆ ಅಲ್ಲಿ ಗೆಳತಿಯರು. ಇನ್ನೊಬ್ಳು ಅಮೆರಿಕದಲ್ಲಿದ್ದಾಳೆ, ಅವಳ ತಾಯಿಗೆ ಅಲ್ಲಿ ಮೊನ್ನೆ ಶುರು ಆಗಿದೆ ಶೋಭಾ ಬೋಳಾರ್ ಅಂತೇಳಿ. ಅಕ್ಕ ನನಗೆ ನೋಡುವಾಗ ಆಸೆ ಆಗ್ತದೆ, ನನ್ನ ಮಗಳು ಅಮೆರಿಕದಲ್ಲಿದ್ದಾಳೆ, ಅವಳು ಕೂಡ ಈಗ ತುಂಬ ಸಮಯ ಆಯಿತು ನೃತ್ಯ ಮಾಡಿದೆ, ಬಂದಾಗ ಅವಳದ್ದು ಕೂಡ ಮಾಡಿಸಿ ಅಂತ. ಈ ಮಕ್ಕಳು ಯಾವ ಅಭ್ಯಾಸದಲ್ಲಿ ಇಲ್ಲದಿದ್ರು ಅಂದಿನ ಆ ಒಂದು ಪಾಠದಿಂದಾಗಿ ಇಷ್ಟಾದ್ರೂ ಮಾಡ್ಲಿಕ್ಕಾಗಿದೆ. ನಾನು ಯಾವಾಗಲೂ ಅದೇ ಮಕ್ಕಳಿಗೆ ಹೇಳೋದು, ಅಡವುಗಳ ಪಾಠ ಎಷ್ಟೋ ವರ್ಷದ ಬಳಿಕ ಇಲ್ಲಿ ಮಾಡಲಿಕ್ಕೆ ಒಂದು ಅವರಿಗೆ ಶಕ್ತಿಯನ್ನು ಕೊಟ್ಟಿದೆ ಅಂತ ಹೇಳಿ ನನಗೆ ತುಂಬ ಸಂತೋಷ ಆಯಿತು. ನನ್ನ ಅಪ್ಪನ ಮನಸ್ಸಿಗೆ ಸಮಾಧಾನ ಆಯಿತು ಅಂತ ನನಗೆ ಅದೇ ಸಂತೋಷ. ಅವರಿಗೆ ಕೂಡ ನಾನು ಖುಷಿಯಲ್ಲಿ ಒಂದು ಪ್ರೀತಿಯನ್ನು ಸಲ್ಲಿಸ್ತಾ ಇದ್ದೇನೆ ವಿನುತಾ ಮತ್ತು ಮಗಳಿಗೆ. ಇನ್ನೊಂದು ವಿಶೇಷ ಅಂತ ಹೇಳಿದರೆ, ವಿನುತಾ ಅಷ್ಟು ದೂರದಿಂದ ಬಂದಿದ್ದಾಳೆ, ವಾಮದ ಪದವು ಅಲ್ಲಿಂದ. ಅವರ ಮಕ್ಕಳು ಪೇರೆಂಟ್ಸ್ ಬಂದಿದ್ದಾರೆ. ನನಗೆ ಆಶ್ಚರ್ಯ ಆಯಿತು, ಅಷ್ಟು ದೂರದಿಂದ ಬಂದಿದ್ದಾರಲ್ಲ ಒಂದು ಗುರುಗಳ ನೃತ್ಯ ನೋಡ್ಲಿಕ್ಕೆ ಹೇಳಿ. ನಿಮ್ಗೆ ಎಲ್ರಿಗೂ ಕೂಡ ನಾನು ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇನೆ. ಇನ್ನೊಂದು ವಿನುತನ ಅಮ್ಮ ಬಂದಿದ್ದಾರೆ. ಅವಳನ್ನು ಸಣ್ಣದಿಂದ 3 ಮಕ್ಕಳನ್ನು ಇಲ್ಲಿ ನೃತ್ಯ ತರಗತಿಗೆ ಕಳಿಸಿದ್ರು. ಅದ್ರ ಸಣ್ಣವಳು ಸ್ವಲ್ಪ ಕಲ್ತದ್ದು ಕಡಿಮೆ. ಇವಳು ವಿನುತಾ, ಮಂಜುಳಾ ಅಂತೂ ಸೀನಿಯರಲ್ಲಿ ಇಲ್ಲಿ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದಿದ್ದು. ವಿನುತಾ ವಿದ್ವತ್ ಮಾಡ್ಲಿಕ್ಕೆ ಆಗಲಿಲ್ಲ ಅವಳಿಗೆ, ವಿನುತಾ ವಿದ್ವತ್ ಪೂರೈಸಿದ್ದಾಳೆ. ಆ ಮಕ್ಕಳನ್ನು ಇಲ್ಲಿ ಪ್ರೀತಿಯಿಂದ ಕಳಿಸಿದ್ದಾರೆ ಬೀನಕ್ಕ ಹಾಗೂ ಅವರ ಕೀರ್ತಿಶೇಷರಾದ ಅವರ ಅಪ್ಪ ಬಾಲಕೃಷ್ಣ ಗಟ್ಟಿ. ಅವರಿಗೆ ನಮ್ಮ ಮನೆಯ ಮೇಲೆ ಅಷ್ಟು ಒಂದು ಪ್ರೀತಿ. ನನ್ನ ತಮ್ಮನ ಆತ್ಮೀಯ ಗೆಳೆಯರವರು ಬಾಲಕೃಷ್ಣ ಗಟ್ಟಿ. ಬೀನಕ್ಕ ನಿಮಗೆ ತುಂಬ ಒಂದು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಇನ್ನೊಂದು ಮುಖ್ಯವಾಗಿ ಒಂದು ಹೇಳಬೇಕಾದ ವಿಷಯ ಸ್ಪರ್ಶನ ಬಗ್ಗೆ. ಸ್ಪರ್ಶ ಈಗ ನಿರೂಪಣೆ ಮಾಡಿದ್ರಲ್ಲ, ಅವರು ವಿನುತನ ಹಿರಿಯ ಶಿಷ್ಯೆ. ಈ ವರ್ಷ ವಿದ್ವತ್ ಪರೀಕ್ಷೆಯ ತಯಾರಿಯಲ್ಲಿದ್ದಾರೆ. ನಾನು ಯಾಕೆ ಹೇಳುದಂತೆ, ನಮ್ಮ ಮಕ್ಕಳಿಗೆ ಮುಖ್ಯವಾಗಿ ಸರಿಯಾಗಿ ಕೇಳಿ. ಅವರು ವಿನುತನ ಎಲ್ಲ ಕಾರ್ಯಕ್ರಮಗಳಿಗೆ ಹೋಗ್ತಾರೆ, ನೃತ್ಯ ಮಾಡ್ತಾರೆ, ನೃತ್ಯ ತರಗತಿಗೆ ಹೋಗ್ತಾರೆ. ಆದರೆ ಕಲಿಯುವುದರಲ್ಲಿ ಅವರು ನನಗೆ ಕೇಳಿ ಶಾಕ್ ಆಯಿತು. PUCಯಲ್ಲಿ 99%, BSCಯಲ್ಲಿ ಹೌದು ಕಾಲೇಜಿಗೆ ಫಸ್ಟ್, MSCಯಲ್ಲೂ ಫಸ್ಟ್, ಈಗ PhD ಮಾಡ್ತಾ ಇದ್ದಾರೆ. SLCಯಲ್ಲೂ ಹಾಗೆ ಒಳ್ಳೆ ಅಂಕಗಳನ್ನು ಗಳಿಸಿದ್ದಾರೆ. ನೃತ್ಯ ಕಲ್ತ್ರೆ ಪರೀಕ್ಷೆ ಆಗುವಾಗ ಬರುದೇ ಇಲ್ಲ, 1 ತಿಂಗಳ ತನಕ ಬರುದಿಲ್ಲ. ಅವಳನ್ನು ನೋಡಿ ಕಲಿಬೇಕು. ಯಾವಾಗಲೂ ನೃತ್ಯ ಅಡ್ಡಿ ಆಗುದಿಲ್ಲ, ಹೊರತು ನೃತ್ಯ ಸಪೋರ್ಟ್ ಆಗ್ತದೆ ಅವರಿಗೆ ಓದ್ಲಿಕ್ಕೆ. ಒತ್ತಡದ ಒಂದು ಓದುವ ಅಂತ ಹೇಳಿದ್ರೆ ಒತ್ತಡ ಇರ್ತದೆ ಮಕ್ಕಳಿಗೆ. ಅದರಲ್ಲಿ 1 ದಿನ ವಾರದಲ್ಲಿ ಹೋದ್ರೆ ಸ್ವಲ್ಪ ಮೆಂಟಲಿ ಅವರು ತುಂಬಾ ರಿಲೀಫ್ ಆಗ್ತದೆ ಅವರಿಗೆ. ಅವಳನ್ನು ನೋಡಿ ಎಲ್ಲರೂ ಮರಿಬೇಕು. ನೃತ್ಯಕ್ಕೆ ಬಂದ್ರೆ ಖಂಡಿತ ಮಕ್ಕಳು ಹಿಂದೆ ಬೀಳುವುದಿಲ್ಲ. ಈಗ 1ನೇ ಕ್ಲಾಸ್, UKG, LKG, 2ನೇ 3ನೇ ಕ್ಲಾಸಿನವರು ಕೂಡ ಪರೀಕ್ಷೆ ಉಂಟು ಅಂತ ಹೇಳಿದ ಕೂಡ 1 ತಿಂಗಳಿಂದ ಪಾಠಕ್ಕೆ ಬರುದಿಲ್ಲ. ನನಗೆ ನಿಜವಾಗಿ ಆಶ್ಚರ್ಯ ಆಗ್ತದೆ. ಬೇಕಾದ್ರೆ ಮನೆಯಲ್ಲಿ ಮೊಬೈಲ್ ಟಿವಿಯ ನೋಡಿಕೊಂಡು ಕೂತ್ಕೊಳ್ತಾರೆ, ನೃತ್ಯ ತರಗತಿಗೆ ಬರುವುದಿಲ್ಲ. ಹಾಗೆ ಮಾಡಬೇಡಿ. ಇಂತಹ ಒಂದು ಕಲೆಯಲ್ಲಿದ್ರೆ ಮಾತ್ರ ಸ್ಪರ್ಶನ ತರಹ ಒಳ್ಳೆಯ ಅಂಕಗಳನ್ನು ಗಳಿಸಬಹುದು. ನಾನು ಹಲವಾರು ವಿದ್ಯಾರ್ಥಿಗಳನ್ನು ಕೂಡ ಕಂಡಿದ್ದೇನೆ. ಇಂದಿನ ಎಲ್ಲ ವಿದ್ಯಾರ್ಥಿಗಳು, ನಾನು ಯಾವಾಗ ಹೇಳ್ತೇನೆ, ಇದೇ ವಿನೋದನವರ ಬ್ಯಾಚಿನವರೆಲ್ಲ SLC ನಾಳೆ ಹೇಳುವಾಗ ಇವತ್ತು ಪ್ರೋಗ್ರಾಮಿಗೆ ಬಂದಿದ್ದಾರೆ. ಎಲ್ಲರೂ 95 ಅಬೌವ್. ಆ ಕಾಲದಲ್ಲಿ ಒಂದು 10-15 ವರ್ಷದ ಹಿಂದೆ. ಈಗ ಮೋನಿಶಾ ಆಗಲಿ, ಜಯಲಕ್ಷ್ಮಿ ತರ ರ್ಯಾಂಕ್ ಸ್ಟೂಡೆಂಟ್ ಅವಳು, ಅಷ್ಟು ಒಳ್ಳೆ ಅಂಕಗಳನ್ನು ಗಳಿಸಿದ್ದಾರೆ. ಖಂಡಿತ ನೃತ್ಯ ವಿದ್ಯೆಗೆ ಅಡ್ಡ ಆಗುದಿಲ್ಲ, ಅದು ಪೂರಕ ಅಂತ ನಾನು ಹೇಳ್ತಾ ಸ್ಪರ್ಶನಿಗೆ ಕೂಡ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಎಲ್ಲ ಆಗಮಿಸಿದಂತ ಎಲ್ಲ ಹಿರಿಯ ಸ್ಟೂಡೆಂಟ್ಸ್ ಇದ್ದಾರೆ. ನಟಿನಿಕೇತನದ ಎಲ್ಲ ಹಿರಿಯ ಕಿರಿಯ ಶಿಷ್ಯಂದರಿಗೆ ಕೂಡ ನಾನು ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಆಗಮಿಸಿದ ಎಲ್ಲರಿಗೆ ಕೂಡ ಮತ್ತೊಮ್ಮೆ ನಾನು ಕೃತಜ್ಞತೆಯನ್ನು ಅರ್ಪಿಸ್ತಾ, ಇನ್ನು 1 ಕಾರ್ಯಕ್ರಮ ಬಾಕಿ ಉಂಟು, ಅದನ್ನು ನೋಡಿ ತಾವು ತೆರಳಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ.
ಗುಮ್ಮನ ಕರೆಯದಿರೆ ಅಮ್ಮ 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 ಸುಮ್ಮನೆ ಇದ್ದೇನು ಅಮ್ಮಿಯ ಬೇಡೇನು ಸುಮ್ಮನೆ ಇದ್ದೇನು ಅಮ್ಮಿಯ ಬೇಡೇನು ಮಮ್ಮೂತೇನೆ ಅಮ್ಮಾಡುವುದಿಲ್ಲ ಗುಮ್ಮನ ಕರೆಯದಿರೆ ಅಮ್ಮ ನೀವು ಗುಮ್ಮನ ಕರೆಯದಿರೆ ಅಮ್ಮ ಬಾವಿಗೆ ಹೋಗೆ ಕಾಣೆ ಅಮ್ಮ ಹಾವಿನೋಡಾಡೆ ಕಾಣೆ ಬಾವಿಗೆ ಹೋಗೆ ಕಾಣೆ ಅಮ್ಮ ನಾನು ಹಾವಿನೋಡಾಡೆ ಕಾಣೆ ಹಾವಿನೋಡಾಡೆ ಕಾಣೆ ಹಾವಿನೋಡಾಡೆ ಕಾಣೆ ಹಾವಿನೋಡಾಡೆ ಕಾಣೆ ಹಾವಿನೋಡಾಡೆ ಕಾಣೆ ಅಮ್ಮ ನಾನು ಬಾವಿಗೆ ಹೋಗೆ ಕಾಣೆ ಅಮ್ಮ ನಾನು ಹಾವಿನೋಡಾಡೆ ಕಾಣೆ ಹಾವಿನ ಮೊಲೆಯೂಡೆ ಕರುಗಳ ಬಿಡೆ ನೋಡೆ ಹಾವಿನ ಮೊಲೆಯೂಡೆ ಕರುಗಳ ಬಿಡೆ ನೋಡೆ ದೇವರಂತೆ ಬಂದು ಹಾವಿ ಕೂಡುವೆ ದೇವರಂತೆ ಬಂದು ಹಾವಿ ಕೂಡುವೆ ಅಮ್ಮನ ಕರೆಯದಿರೆ ಅಮ್ಮ ನೀವು ಅಮ್ಮನ ಕರೆಯದಿರೆ ಅಮ್ಮ ಮಗನ ಮಾತನ್ನು ಕೇಳುತ್ತಾ ಮಗನ ಮಾತನ್ನು ಕೇಳುತ್ತಾ ಗೋಪಿ ದೇವಿ ಮುಗುಳು ನಗೆಯ ನಗುತ್ತಾ ಮಗನ ಮಾತನ್ನು ಕೇಳುತ್ತಾ ಗೋಪಿ ದೇವಿ ಮುಗುಳು ನಗೆಯ ನಗುತ್ತಾ ಜಗದೊಡೆಯ ಶ್ರೀ ಪುರಂದರ ವಿಠಲನ ಪುರಂದರ ವಿಠಲ ವಿಠಲ ಜಗದೊಡೆಯ ಶ್ರೀ ಪುರಂದರ ವಿಠಲನ ಬಿಗಿದಪ್ಪಿಕೊಂಡನು ಮೋಹದಿಂದಲಿಯಾದ ಬಿಗಿದಪ್ಪಿಕೊಂಡನು ಮೋಹದಿಂದಲಿಯಾದ ಜಗದೊಡೆಯ ಶ್ರೀ ಪುರಂದರ ವಿಠಲನ ಬಿಗಿದಪ್ಪಿಕೊಂಡನು ಮೋಹದಿಂದಲಿ ಕಾರ್ಯಕ್ರಮಕ್ಕೆ ಸೇರಿರುವ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತಿದ್ದೇನೆ.
ಧನ್ಯವಾದಗಳು. ಎಲ್ಲ ಕಲಾಭಿಮಾನಿಗಳಿಗೆ ತುಂಬ ಹೃದಯದ ಧನ್ಯವಾದಗಳು. ನನಗೆ ಹೇಳಲಿಕ್ಕೆ ತುಂಬ ಇತ್ತು, ಮತ್ತೆ ಹೇಳಲಿಕ್ಕೆ ಆಗಲಿಲ್ಲ, ಕ್ಷಮಿಸಬೇಕು. ಯಾಕಂದರೆ ನನಗೆ ನಾಟ್ಯ ನಿಕೇತನ ಅಂದರೆ ನನಗೆ ಅದು ಎರಡನೇ ತವರು ಮನೆ. ನಂದು ಅಂದರೆ ಮದುವೆ ಮುಂಚೆ ನಾನು ಕಳೆದ ದಿನಗಳಲ್ಲಿ ಒಂದು ನನ್ನ ಮನೆ ಮತ್ತೊಂದು ನಾಟ್ಯ ನಿಕೇತನ ಜಾಸ್ತಿ ಅಲ್ಲೇ ಕಳೆದದ್ದು ನಾನು. ಸೊ ಎಲ್ಲವೂ ಅದೇ ಆದ ಕಾರಣ ಎಲ್ರಿಗೂ ಧನ್ಯವಾದ. हम